ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಂತೂ ನಿಮಗೆ ನಾನು ಅವೈಲೇಬಲ್ ಇಲ್ಲ, ಯಾವುದೇ ಥರದ ಕಾಲ್ ಟಿಪ್ಸ್ ಕೂಡ ಪ್ರೊವೈಡ್ ಮಾಡೋದಿಲ್ಲ. ಆ್ಯಂಡ್ ಸೆಬಿ ಅವ್ರ ರೂಲ್ಸ್ಗಳು ಡೇ ಬೈ ಡೇ ರಿಸ್ಟ್ರಿಕ್ಟ್ ಮಾಡ್ತಿರೋದ್ರಿಂದ ಬಿ ಕೇರ್ಫುಲ್. ಕಾಲ್ ಟಿಪ್ಸಿಂದ ಟ್ರ್ಯಾಪ್ ಆಗಬೇಡಿ. ಕಾಲ್ ಟಿಪ್ಸ್ ಅವ್ರ ಜೊತೆ ಹೋಗಿ ನಿಮ್ಮ ಅಕೌಂಟ್ನ ವೈಪೌಟ್ ಮಾಡ್ಕೊಬೇಡಿ. ಕಲಿಯೋ ಕಡೆ ಫೋಕಸ್ ಮಾಡಿ. ಟೈಮ್ ಹಿಡಿಯುತ್ತೆ ಅಷ್ಟೇ, ಒಂದು 6 ಮಂತ್ ಟೈಮ್ ಹಿಡಿಬೋದು. ಲೈಕ್ ನೀವು ಇವತ್ತೇ ಗಿಡ ಹಾಕಿ ನಾಳೆನೇ ಮಾವಿನ ಮರದಲ್ಲಿ ಹಣ್ಣು ಕೀಳ್ತೀನಿ ಅನ್ನೋದನ್ನು ಬಿಡಿ ಫಸ್ಟು. ಸೊ ಆಲ್ವೇಸ್ ಲೈಕ್ ವೆಯ್ಟ್ ಮಾಡಿ, ಪೇಷನ್ಸ್ ಇಟ್ಕೊಳ್ಳಿ. ಮಾರ್ಕೆಟ್ ಆಲ್ವೇಸ್ ಪೇ. ಸೊ ಇವತ್ತಿನ ದಿನವೂ ಅಷ್ಟೇ, ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇವತ್ತು. ಸೊ ಪೇಷನ್ಸ್ ಇಲ್ಲ ಅಂದರೆ ಮಾರ್ಕೆಟಲ್ಲಿ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಒಂದು ನಾನು ಸ್ಟೂಡೆಂಟ್ಸಿಗೆ ಏನು ಗೈಡ್ ಮಾಡಿದ್ದೆ, ನಾನು ಮೊನ್ನೆ ಕ್ಲಾಸಲ್ಲಿ ಏನು ಗೈಡ್ ಮಾಡಿದ್ದೆ, ಅದೇ ಪ್ರಕಾರನೇ ಮಾರ್ಕೆಟ್ ಸೇಮ್ ಬಿಹೇವ್ ಮಾಡ್ತಾ ಇದೆ. ಆ್ಯಂಡ್ ಲೈಕ್ ತುಂಬ ಜನದ ಮೆಸೇಜ್ಗಳನ್ನ ಕಳಿಸಿದ್ರು, ಥ್ಯಾಂಕ್ ಯು ಸರ್ ಅಂತ. ಸೊ ಐ ಆಮ್ ಹ್ಯಾಪಿ ಬಿಕಾಸ್ ಮಾರ್ಕೆಟ್ ಡೈನಾಮಿಕ್ಸ್ ಇರೋದೇ ಹಂಗೆ. ಲೈಕ್ ಇವತ್ತು ಬ್ರೇಕ್ಔಟ್ಗಳು ಫೇಲ್ಯೂರ್ ಆಗ್ತವೆ ಅನ್ನೋದು ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಗೊತ್ತಿದೆ. ಸೊ ಅವರು ಯಾರು ಬ್ರೇಕ್ಔಟಲ್ಲಿ ಟ್ರೇಡ್ ತೊಗೊಂಡು ಟ್ರ್ಯಾಪ್ ಆಗಿಲ್ಲ. ಆ್ಯಂಡ್ ಕೆಲವೊಂದು ಮೆಸೇಜ್ಗಳನ್ನ ನಾನು ನೋಡಿದೆ, ಲೈಕ್ ನಿಯರ್ ಟು ನಮ್ಮ ಲೆವೆಲ್ ಬಂದಾಗ ಟ್ರೇಡ್ ಮಾಡಿದ್ದೀರಾ. ಬಟ್ ಆ್ಯಕ್ಚುಲಾಗಿ ಹೇಳ್ತೀನಿ, ಲೆವೆಲ್ ತನಕ ವೆಯ್ಟ್ ಮಾಡಬೇಕಿತ್ತು. ಇವತ್ತು ಕೂಡ ನಾನು ಕೂಡ ಲೆವೆಲ್ ತನಕ ವೆಯ್ಟ್ ಮಾಡ್ತಿದ್ದೆ. ನೀವು ಇವತ್ತು ಟ್ರೇಡ್ ಮಾಡಿದ್ರೆ, ಅರ್ಲಿ ಟ್ರೇಡ್ ಮಾಡಿದ್ದೀರಾ, ಲೈಕ್ ಪ್ರಾಫಿಟ್ಸ್ ಸ್ಕ್ರೀನ್ಶಾಟ್ಸ್ ಕಳಿಸಿದ್ರೆ. ಬಟ್ ನಾನು ಹೇಳೋದು ಆ ಲೆವೆಲ್ಸ್ ತನಕ ವೆಯ್ಟ್ ಮಾಡಿ. ಆಲ್ವೇಸ್ ಹೇಳ್ತೀನಿ, ಇವತ್ತು ನಾನು ಲೆವೆಲ್ಸ್ ತನಕ ವೆಯ್ಟ್ ಮಾಡಿದೆ, ಬರಲಿಲ್ಲ. ಅಲ್ಲಿಂದ 30 ಪಾಯಿಂಟ್ ಕೆಳಗಡೆ ತನಕ ಮೂವಾಯಿತು. ನೋ ರಿಗ್ರೆಟ್, ಓಕೆನಾ. ನನಗೆ ರಿಗ್ರೆಟ್ ಇಲ್ಲ. ಅರ್ಲಿ ಎಂಟ್ರಿ ಆಗಿ ಸಮ್ಟೈಮ್ ಸ್ಟಾಪ್ ಲಾಸ್ ಕೊಡೋದಕ್ಕಿಂತ ಆಲ್ವೇಸ್ ಪೇಷನ್ಸ್. ಸ್ಟಾಕ್ ಮಾರ್ಕೆಟಲ್ಲಿ ಪೇಷನ್ಸ್ ಇಂಪಾರ್ಟೆಂಟು. ಎಸ್ಪೆಷಲಿ ಆಪ್ಷನ್ ಬೈಯರ್ ಆಗಬೇಕು ಅಂದರೆ ನಿಮಗೆ ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಪೇಷನ್ಸ್ ಇಲ್ಲ ಅಂದರೆ ಆಪ್ಷನ್ ಟ್ರೇಡರ್ ಆಗಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಇವತ್ತಿನ ಅಂಥ ಡೇಗಳಲ್ಲಿ ನೀವು ದುಡ್ಡು ಕಳ್ಕೊಂಬಿಟ್ಟು ದೆನ್ ಎಲ್ರಿಗೂ ಹೇಳ್ತೀರಾ ಆಪ್ಷನ್ ಬೈಯಿಂಗ್ ಇಸ್ ಎ ಗ್ಯಾಮ್ಲಿಂಗ್, ಆಪ್ಷನ್ ಸೆಲ್ಲಿಂಗಲ್ಲಿ ನಾವು ದುಡ್ಡು ಮಾಡ್ತೀವಿ ಅದು ಇದು ಅಂತ. ಓಕೆ, ನೋ ಪ್ರಾಬ್ಲಮ್. ನೀವು ಆಪ್ಷನ್ ಸೆಲ್ಲಿಂಗಲ್ಲಿ ದುಡ್ಡು ಮಾಡಿ ಇಲ್ಲ ಅಂತ ಹೇಳೋದಿಲ್ಲ. ಆಪ್ಷನ್ ಸೆಲ್ಲಿಂಗ್ ಮಾಡಲಿಕ್ಕೂ ನಿಮಗೆ ನಾಲೆಡ್ಜ್ ಬೇಕಲ್ಲ, ಆಪ್ಷನ್ ಬೈಯಿಂಗ್ ಮಾಡಲಿಕ್ಕೂ ನಾಲೆಡ್ಜ್ ಬೇಕಲ್ಲ. ಸೊ ಬೋತ್ ಎರಡೂ ಇಲ್ದಲೇ ನೀವು ಲೈಕ್ ಯಾರೋ ಏನೋ ನಿಮ್ಮನ್ನು ಪ್ರವೋಕ್ ಮಾಡಿದ್ರು ಅನ್ನೋ ಥರ ಲೈಕ್ ಹೇಳೋದು ತಪ್ಪಲ್ಲ. ಸೊ ಕಲೀರಿ. ನೀವು ಆಪ್ಷನ್ ಬೈಯಿಂಗ್ ಆರು ಮಾಡಿ, ಇನ್ವೆಸ್ಟ್ಮೆಂಟ್ ಆರು ಮಾಡಿ, ಆಪ್ಷನ್ ಸೆಲ್ಲಿಂಗ್ ಆರು ಮಾಡಿ, ಫ್ಯೂಚರ್ ಟ್ರೇಡಿಂಗ್ ಆರು ಮಾಡಿ, ಸ್ಟಾಕ್ಸಲ್ಲಾರು ಟ್ರೇಡ್ ಮಾಡಿ, ನೀವು ಇಲ್ಲ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಆರು ಮಾಡಿ, ಯಾವ್ದಾರು ಮಾಡಿ. ಫಸ್ಟು ನಾಲೆಡ್ಜ್ ಬೆಳೆಸ್ಕೊಳ್ಳಿ. ಇನ್ನೊಬ್ಬರು ಮೈಂಡ್ಸೆಟ್ನ ಲೈಕ್ ಇನ್ನೊಬ್ರಿಗೆ ನಿಮ್ಮ ಜುಟ್ಟು ಕೊಟ್ಟು ದಯವಿಟ್ಟು ಟ್ರೇಡ್ ಮಾಡಲಿಕ್ಕೆ ಹೋಗಬೇಡಿ ಅಷ್ಟೇ, ಓಕೆನಾ. ಸೊ ಲೆಟ್ಸ್ ಸಿ ಇವತ್ತೇನು ಪ್ರಾಫಿಟ್ ಆರ್ ಲಾಸ್ ಹೇಳೋದಾರೆ. ಇವತ್ತೇನು ಪ್ರಾಫಿಟ್ ಆರ್ ಲಾಸ್ ಇಲ್ಲ. ಟಿಫನ್ ಖರ್ಚು ಆಗೈತೆ ಇವತ್ತು. ಹ್ಯಾಪಿ. ಲೈಕ್ ಎಲ್ಲ ದಿನವೂ ಸೇಮ್ ಇರೋದಿಲ್ಲ ಆಪ್ಷನ್ ಬೈಯರ್ಗೆ. ಐ ಡೋಂಟ್ ಥಿಂಕ್ ಸೊ. ಲೈಕ್ 5 ದಿನವೂ ಈಕ್ವಲ್ ಇರುತ್ತೆ ಅಂತ. ಇವತ್ತು ಎಕ್ಸ್ಪೆಕ್ಟೇಷನ್ ಕೂಡ ನಾನು ಮಾರ್ಕೆಟಲ್ಲಿ ಇಟ್ಕೊಂಡಿದ್ದೆ, ಮಾರ್ಕೆಟಲ್ಲಿ ವಾಲಟೈಲ್ ಆಗುತ್ತೆ ಅಂತ. ಯಾಕೆ ವಾಲಟೈಲ್ ಆಗುತ್ತೆ ಏನು ಅನ್ನೋದು ಕೂಡ ಗೈಡ್ ಮಾಡ್ತೀನಿ. ರಿಫ್ರೆಶ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಐ ಜಸ್ಟ್ ರಿಫ್ರೆಶ್ಮೆಂಟ್ ಕೂಡ ಮಾಡಿದ್ದೀನಿ. ವಾಟ್ ಎವರ್ ಅರ್ನ್ ಆಗಿರೋದನ್ನೇ ತೋರ್ಸೋಕ್ಕೆ ಏನು ಭಯನಾ? ಸೊ ಅದನ್ನೇ ಹೇಳ್ತಿರೋದು. ನೀವು ಲೈಕ್ 10 ರೂಪಾಯಿ ದುಡ್ಕೊಂಡ್ರು ಅದು ನಿಮ್ಮ ದುಡ್ಡೇ, 1000 ರೂಪಾಯಿ ದುಡಿದ್ರು ನಿಮ್ಮ ದುಡ್ಡೇ. ಸೊ ಐ ಆಮ್ ಹ್ಯಾಪಿ ವಿತ್ ಇಟ್. ಅದರಲ್ಲಿ ಏನೂ ಇಲ್ಲ. ಸೊ ಮಾರ್ಕೆಟಲ್ಲಿ ಇವತ್ತು ನನಗೆ ಕಂಫರ್ಟಬಲ್ ಟ್ರೇಡ್ ಸಿಕ್ಕಿಲ್ಲ, ಆ ಪ್ಲೇಸಿಗೆ ಬರಲಿಲ್ಲ ಅಂದರೆ ವೈ ಐ ಶುಡ್ ಟೇಕ್ ರಿಸ್ಕ್. ಈ ಟ್ರೇಡ್ ಬಂದು ಬೆಳಗ್ಗೆನೇ ಟ್ರೇಡ್ ಮಾಡಿದ್ದು ನಾನು. ಪ್ರೀಮಿಯಮ್ ಮೂವ್ ಆಗಲಿಲ್ಲ. ಪ್ರೀಮಿಯಮ್ ತುಂಬ ಫಾಸ್ಟಾಗಿ ಮೆಲ್ಟ್ ಆಗ್ತಿತ್ತು. ಸೊ ಅದಕ್ಕೆ ಐ ಜಸ್ಟ್ ಎಕ್ಸಿಟೆಡ್ ದ ಪೊಸಿಷನ್, ಓಕೆನಾ. ಕಷ್ಟೇ ಎಕ್ಸಿಟ್ ಮಾಡ್ಕೊಳ್ಳೋಣ ಅನ್ನೋದಕ್ಕೆ ನಿಯರ್ ಟು ಒಂದು 3-4 ಪಾಯಿಂಟ್ಸಲ್ಲಿ ಎಕ್ಸಿಟ್ ಆಗಿದ್ದೀನಿ. ಫಸ್ಟ್ ಟ್ರೇಡ್ ಎಲ್ಲಿ ಮಾಡಿದೆ, ಹೇಗೆ ಮಾಡಿದೆ, ಸೊ ಅದು ಕೂಡ ಇಂಪಾರ್ಟೆಂಟು. ಈ ಒಂದು ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ, ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ, ಸೊ ಮಾರ್ಕೆಟಲ್ಲಿ ಒಂದು ದೊಡ್ಡ ರೇಂಜ್ ಕ್ರಿಯೇಟ್ ಆಗಿರುತ್ತೆ. ಬ್ರೇಕೌಟ್ ಟ್ರೇಡ್ಗಳು ಫೇಲ್ಯೂರ್ ಆಗ್ತವೆ. ಆದಷ್ಟು ಬ್ರೇಕೌಟ್ ಟ್ರೇಡ್ಗಳನ್ನ ಅವಾಯ್ಡ್ ಮಾಡಿ ಟ್ರೇಡ್ ಮಾಡಿ ಅಂತ, ಓಕೆನಾ. ನಾನು ಕೂಡ ಅಷ್ಟೇ ಬೆಳಗ್ಗೆ ವೆಯ್ಟ್ ಮಾಡ್ತಿದ್ದೆ. ನನಗೆ ಲೈಕು ಈ ಲೈನ್ಸ್ ಬಂದು ಆಲ್ಮೋಸ್ಟ್ ಸ್ವಲ್ಪ ಮೇಲಿದ್ದು, ಓಕೆನಾ. ಸೊ ಆ ಲೈನ್ಸ್ ಬಂದು ನನಗೆ ಆಲ್ಮೋಸ್ಟ್ ಇಲ್ಲಿ ಎಲ್ಲೋ ಇತ್ತು ಲೈನ್ ಅದು. ಲೈಕ್ ಇದರಿಂದ ಸ್ವಲ್ಪ ಮೇಲೆ ಇತ್ತು ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ಇಲ್ಲಿತ್ತು ಲೈನ್ ಅದು. ಸೊ ಆ ಲೆವೆಲ್ ತನಕ ರಿಟ್ರೇಸ್ಮೆಂಟ್ ಬರುತ್ತಾ ಅಂತ ನಾನು ವೆಯ್ಟ್ ಮಾಡಿದೆ. ಮಾರ್ಕೆಟ್ ರಿಟ್ರೇಸ್ಮೆಂಟ್ ಬರಲಿಲ್ಲ. ಸೊ ಅವಾಗ ನಾನು ಏನು ಮಾಡಿದೆ, ಜಸ್ಟ್ ಟುಕ್ ಫಸ್ಟ್ ಟ್ರೇಡ್ ಹಾಫ್ ಆಫ್ ಮೈ ರೆಗ್ಯುಲರ್ ಕ್ವಾಂಟಿಟಿಗಿಂತ ಕಡಿಮೆ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಯಾಕೆಂದರೆ ಮಾರ್ಕೆಟಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಇಲ್ಲಿಂದ ಎಷ್ಟು ಕೆಳಗಡೆ ಹೋಗುತ್ತೆ ಅಂತ. ಬಟ್ ಮಾರ್ಕೆಟಲ್ಲಿ ಫ್ರೆಶ್ ಸ್ವಿಂಗ್ ಇದು, ಓಕೆನಾ. ಓವರಾಲ್ ಮಾರ್ಕೆಟ್ ಸ್ಟ್ರಕ್ಚರ್ ಪ್ರಕಾರ ಹೇಳಬೇಕು ಅಂದರೆ ಇದು ಫ್ರೆಶ್ ಸ್ವಿಂಗ್ ಯಾವಾಗ ಆಗುತ್ತೆ, ಮಾರ್ಕೆಟಲ್ಲಿ ಒಂದು ವಾಲಟೈಲ್ ಮೂಮೆಂಟ್ ಆಗುತ್ತೆ. ನಿಮಗೆ ಅದು ಗೊತ್ತಿರಬೇಕು. ಏಕೆಂದರೆ ನಿಮಗೆ ಲೈಕ್ ವೆರಿ ರೀಸೆಂಟ್ ಥಿಂಗ್ನೇ ನಾನು ತೋರಿಸ್ತೀನಿ. ಫ್ರೆಶ್ ಮೂಮೆಂಟ್ ಯಾವಾಗಾಗಿತ್ತು, ಈ ಥರ ಲಾಸ್ಟ್ ಸ್ವಿಂಗ್ನ ಬ್ರೇಕ್ ಡೌನ್ ಯಾವತ್ತಾಗಿತ್ತು ಮಾರ್ಕೆಟು, ಇದು, ಓಕೆನಾ. ದಿಸ್ ವಾಸ್ ದ ಫ್ರೆಶ್ ಸ್ವಿಂಗ್ ಬ್ರೇಕ್ ಡೌನ್ ಮಾರ್ಕೆಟಲ್ಲಿ ಆಗಿತ್ತು. ಮಾರ್ಕೆಟಲ್ಲಿ ಕಂಪ್ಲೀಟಾಗಿ ಕೆಳಗಡೆ ತುಂಬ ಫಾಸ್ಟಾಗಿ ಕೆಳಗಡೆ ಬಂತು ಮಾರ್ಕೆಟು, ಮತ್ತು ಅಲ್ಲಿಂದ ರಿಕವರಿ ಕೂಡ ಆಯಿತು. ಸೊ ನನ್ನ ಎಕ್ಸ್ಪೆಕ್ಟೇಷನ್ನು ಇವತ್ತು ಇನ್ವೆಸ್ಟರ್ಸ್ಗಳು ಪ್ಯಾನಿಕ್ ಆಗ್ತಾರೆ. ಬಿಕಾಸ್ ಮಾರ್ಕೆಟು ತುಂಬ ದಿನದಿಂದ ಹೋಲ್ಡ್ ಮಾಡಿದ ಪ್ಲೇಸ್ನ ಬಿಟ್ಟಿದೆ. ಆ್ಯಂಡ್ ಮಂತ್ಲಿ ಎಕ್ಸ್ಪೈರಿ ಈ ವೀಕ್ ಇರೋದ್ರಿಂದ ಮಾರ್ಕೆಟಲ್ಲಿ ವಾಲಟಿಲಿಟಿ ಜಾಸ್ತಿ ಇರುತ್ತೆ. ಸೊ ಆರಾಮ್ಸೆ ಪ್ರಾಫಿಟ್ ಆಗುತ್ತೆ ಅಂತ ನಾನು ಕೂಡ ಅಲ್ಲಿ ಕಡಿಮೆ ಕ್ವಾಂಟಿಟಿ ತೊಗೊಂಡೆ. ಬಿಕಾಸ್ ಕಾನ್ಫಿಡೆನ್ಸ್ ಇದ್ದು ನಾನು ರಿಟ್ರೇಸ್ಮೆಂಟ್ ಬರಲ್ಲ. ಬ್ರೇಕೌಟ್ ಇವತ್ತು ಟ್ರೇಡ್ ಸೈಡ್ ವೇಸ್ ಆಗೋ ಚಾನ್ಸಸ್ ಇದೆ ಬ್ರೇಕೌಟಲ್ಲಿ. ಸೊ ಲೆಸ್ ಕ್ವಾಂಟಿಟಿ ಟ್ರೇಡ್ ಮಾಡಿ. ಅದೇ ನಾನು ಮೊನ್ನೆ ಬ್ರೇಕೌಟಲ್ಲಿ ಫ್ರೈಡೇ
ಫ್ರೈಡೇ ಬ್ರೇಕೌಟಲ್ಲಿ ವೆರಿ ಕಾನ್ಫಿಡೆಂಟಾಗಿ ಟ್ರೇಡ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ, ಬಿಕಾಸ್ ಫ್ರೈಡೇ ಬ್ರೇಕೌಟ್ ಕಾನ್ಸೆಪ್ಟ್ ಈಸ್ ಟೋಟಲಿ ಡಿಫ್ರೆಂಟ್, ಇವತ್ತಿನ ಬ್ರೇಕೌಟ್ ಕಾನ್ಸೆಪ್ಟ್ ಟೋಟಲಿ ಡಿಫ್ರೆಂಟ್. ಸೊ ಸ್ಟೂಡೆಂಟ್ಸಿಗೆ ಅದನ್ನು ಗೈಡ್ ಕೂಡ ಮಾಡಿರ್ತೀನಿ, ಅವ್ರಿಗೆ ಕೂಡ ಗೊತ್ತಿದೆ. ಆ್ಯಂಡ್ ತುಂಬ ಜನದ ಮೆಸೇಜ್ಗಳಲ್ಲಿ ಇವತ್ತು ಖುಷಿಯಾಗಿದೆ ಅದನ್ನೇ, ಅವರು ಟ್ರೇಡ್ ಮಾಡಿಲ್ಲ. ತುಂಬ ಜನ ಮೆಸೇಜ್ ಹಾಕಿ ಸರ್ ಇವತ್ತು ಟ್ರೇಡ್ ಮಾಡಿಲ್ಲ ನಾವು, ಬಟ್ ವಿ ಆರ್ ಹ್ಯಾಪಿ ಬಿಕಾಸ್ ನನಗೆ ಅರ್ಥ ಆಗ್ತಿದೆ ಮಾರ್ಕೆಟ್ ಹೆಂಗೆ ವರ್ಕ್ ಆಗ್ತಿದೆ, ನಾನು ಎಲ್ಲಿ ಮಿಸ್ ಮಾಡ್ತಿದ್ದೆ, ನಾನು ಯಾಕೆ ಬರೀ ಮಕ್ಕಿ ಕ್ಯಾಂಡಲ್ಸ್ಗಳನ್ನ ನೋಡ್ಕೊಂಡು ಟ್ರೇಡ್ ಮಾಡಿ ಲಾಸ್ ಮಾಡ್ಕೊಳ್ತಿದ್ದೆ ಅನ್ನೋದು. ದಟ್ ಈಸ್ ವಾಟ್ ಸ್ಪಿರಿಟ್, ಅದೇ ನನಗೆ ಬೇಕಿರೋದು. ಓಕೆನಾ? ಸೊ ಅದೇ ನನಗೆ ತುಂಬ ಇಂಪಾರ್ಟೆಂಟ್ ಇರೋದು ಟ್ರೇಡಿಂಗಲ್ಲಿ. ಸೊ ಟ್ರೇಡಿಂಗಲ್ಲಿ ಅದಕ್ಕಿಂತ ಮಚ್ ಮೋರ್ ಥಿಂಗ್ಸ್ ಬೇಕಿಲ್ಲ. ಸೊ ನಾನು ಸ್ಮಾಲ್ ಕ್ವಾಂಟಿಟಿ ತೊಗೊಂಡೆ, ಸೊ ಸ್ಮಾಲ್ ಕ್ವಾಂಟಿಟಿ ತೊಗೊಂಡು ಇಲ್ಲಿಗೆ ಬಂದಿದೆ. ಯು ವೋಂಟ್ ಬಿಲೀವ್ ಇಟ್, ಬ್ಯಾಂಕ್ ನಿಫ್ಟಿಯಲ್ಲಿ ಐ ಗೆಸ್ ಒಳ್ಳೆ ಮೂವ್ಮೆಂಟ್ ಆಗಿರುತ್ತೆ. ನಾನು ಇದು ತಗೊಂಡ್ಮೇಲೆ ಇದನ್ನು ವಾಚ್ ಔಟ್ ಮಾಡಿ ದೆನ್ ಬ್ಯಾಂಕ್ ನಿಫ್ಟಿ ನೋಡಿದೆ. ಬ್ಯಾಂಕ್ ನಿಫ್ಟಿ 20 ಲೈಕ್ ಅವರು 49,500 ಏನೋ ಬ್ರೇಕ್ ಡೌನ್ ಆಗಿತ್ತು. ಬ್ರೇಕ್ ಡೌನ್ ಆದಮೇಲೆ ಒಂದು ಶಾರ್ಪ್ ಸೆಲ್ಲಿಂಗ್ ಬರಬೇಕಿತ್ತು, ಬಂತು. ಬಟ್ ಇದರಲ್ಲಿ ಆ ಥರ ಬ್ರೇಕ್ ಡೌನ್ ಆದ್ರೂ ಇಷ್ಟು ಮೂವ್ಮೆಂಟ್ ಆದರೂ ನೀವು ವೋಂಟ್ ಬಿಲೀವ್ ಇಟ್, ಲೈಕ್ ಪ್ರೀಮಿಯಮ್ 10 ಪಾಯಿಂಟ್ ಮೂವ್ಮೆಂಟ್ ಆಗ್ತಿದ್ದು, 10 ಪಾಯಿಂಟ್ ಕೂಡ ಮೂವ್ಮೆಂಟ್ ಆಗಲಿಲ್ಲ ನನಗೆ. ಸೊ ವೆಯ್ಟ್ ಮಾಡಿದೆ, ಲೈಕ್ ಮಾರ್ಕೆಟ್ ರಿಟರ್ನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಕಾಸ್ಟ್ ಎಕ್ಸಿಟ್ ಆದೆ. ನಿಯರ್ ಟು ಲೈಕ್ ಒಂದು 6-7 ಪಾಯಿಂಟ್ಸ್ ಅಷ್ಟೇ ನಾನು ಕ್ಯಾಪ್ಚರ್ ಮಾಡಿದ್ದು ಅದರಲ್ಲಿ. ಅವು ಹೋಲ್ಡ್ ಮಾಡಿದರೆ ನೀವು ರೆಗ್ಯುಲರ್ ಪ್ರೈಸ್ ಮಾಡ್ಕೊಂಬಂದಿತ್ತಲ್ಲೂ, ಮಾರ್ಕೆಟಲ್ಲಿ ಇಷ್ಟು ಸ್ಲೋಯೆಸ್ಟ್ ಮೂವ್ಮೆಂಟ್ನ ಎಕ್ಸ್ಪೆಕ್ಟೇ ಇಲ್ಲ ಇವತ್ತು, ಆನೆಸ್ಟಾಗಿ ಹೇಳ್ತೀನಿ. ಬಿಕಾಸ್ ದಿಸ್ ವಾಸ್ ದ ಫ್ರೆಶ್ ಸ್ವಿಂಗ್. 22,800ನ ಬ್ರೇಕ್ ಡೌನ್ ಆದಮೇಲೆ ಮಾರ್ಕೆಟ್ ವಿಲ್ ಗೋ ವಿತ್ ಒನ್ ಮೋರ್ ಫ್ರೆಶ್ ಲೋ ಅಟ್ಲೀಸ್ಟ್ 22,500 ಇಲ್ಲ 22,000 ತನಕಲೂ ಹೋಗುತ್ತೆ ಅಂತ. ನಾನು ಇಲ್ಲಿ ಮೂಮೆಂಟ್ ಬ್ರೇಕ್ ಡೌನ್ ಆದಾಗ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಮಾರ್ಕೆಟ್ ವಿಲ್ ರೀಚ್ ಅಟ್ಲೀಸ್ಟ್ 22,500 ತನಕ ಬರುತ್ತೆ. ಸೊ ಹಾಫ್ ಆಫ್ ದಿ ಕ್ವಾಂಟಿಟಿ ತೊಗೊಂಡ್ರೂ ನನಗೆ ಪ್ರಾಫಿಟ್ ಆಗುತ್ತೆ ಅಂತ ತುಂಬಾ ಅಂದ್ಕೊಂಡಿದ್ದೆ. ಮಾರ್ಕೆಟ್ ಸೈಡ್ ವೈಸ್ ಬಿತ್ತು, ಕೊಡಲಿಲ್ಲ. ಸೊ ಸೆಕೆಂಡ್ ಟ್ರೇಡ್ ಯಾವ್ದು ಮಿಸ್ ಮಾಡಿದ್ದೀನಿ ಗೊತ್ತಾ? ದಿಸ್ ವಾಸ್ ಮೈ ಟ್ರೇಡ್. ವೆಯ್ಟ್ ಮಾಡ್ತಿದ್ದೆ ಈ ಲೆವೆಲ್ ತನಕ. ಈ ಕ್ಯಾಂಡಲ್ಲು ಬಿಲ್ಡಪ್ ಆದಾಗ, ಲೈಕ್ ಈ ಕ್ಯಾಂಡಲ್ ಬಿಲ್ಡಪ್ ಆದಾಗ ನಾನು ಅಂದ್ಕೊಂಡೆ ಒನ್ ಮೋರ್ ಕ್ಯಾಂಡಲ್ ಇದೇ ಥರ ಇಲ್ಲಿ ತನಕ ಬಿಲ್ಡ್ ಆಗುತ್ತೆ, ಸೊ ಐ ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಮೋರ್ ರಿಜೆಕ್ಷನ್ ಫ್ರಮ್ ಹಿಯರ್ ಅಂತ. ಬಟ್ ಮಾರ್ಕೆಟ್ ಇವತ್ತು ಅಲ್ಲಿಗಿಂತ ಮುಂಚೆನೇ ರಿಜೆಕ್ಷನ್ ಕೊಡ್ತಾವ. ಇಲ್ಲಿ 30 ಪಾಯಿಂಟ್ ಮೂವ್ ಆಯಿತು. ನಾನು ಹಾಕೊಂಡು ಸ್ಟ್ರೈಕ್ ಪ್ರೈಸಲ್ಲಿ ತುಂಬಾ ಬೇಜಾರಾಯಿತು. ದಟ್ಸ್ ಓಕೆ, ಬಿಕಾಸ್ ಎವ್ರಿ ಡೇ ಮಾರ್ಕೆಟ್ ಈ ಥರ ಇರೋದಿಲ್ಲ. ನಾನು ಅಂದ್ಕೊಂಡೆ ಈ ಲೆವೆಲ್ ತನಕ ಬರುತ್ತೆ ಅಂತ, ಬರಲಿಲ್ಲ. ಓಕೆ, ನೋ ಪ್ರಾಬ್ಲಮ್. ಬರಲಿಲ್ಲ ಅಂದರೆ ಏನಾಯಿತು? ನೋ ಇಶ್ಯೂ. ಬಿಕಾಸ್ ಇವತ್ತಿನ ದಿನ ನೀವು ಸರ್ವೈವ್ ಆಗೋದು ಕಲ್ತ್ರಿ ಅಂದರೆ ಮಾರ್ಕೆಟಲ್ಲಿ ದುಡ್ಡು ಮಾಡ್ತೀರಾ. ಇವತ್ತಿನ ದಿನ ನೀವು ಸರ್ವೈವ್ ಆಗಿಲ್ಲ, ಯು ಮೇಡ್ ಅ ಲಾಸ್ ಬಿಕಾಸ್ ಆಫ್ ನೀವು ಈಚ್ ತಿಂಗಳು ಬ್ರೇಕೌಟ್ ಅಂತ ತಗೊಂಡ್ರೆ ನಿಮ್ಗೆ ಎಲ್ಲೂ ಬ್ರೇಕೌಟು ಆಗಿಲ್ಲ, ಶೇಕೌಟು ಆಗಿಲ್ಲ. ಮಾರ್ಕೆಟ್ ಬೆಳಗ್ಗೆಯಿಂದ ಜಸ್ಟ್ 100 ಪಾಯಿಂಟ್ ರೇಂಜಲ್ಲಿದೆ, ಆಲ್ಮೋಸ್ಟ್ 100 ಪಾಯಿಂಟ್ ರೇಂಜಲ್ಲಿ ಟ್ರೇಡ್ ಮಾಡ್ತಿದೆ. ಅದು ಯಾವುದು ಫ್ರೆಶ್ ಸ್ವಿಂಗ್ ಲೋನ ಬ್ರೇಕ್ ಡೌನ್ ಮಾಡಿ ಮಾರ್ಕೆಟು ಜಸ್ಟ್ 100 ಪಾಯಿಂಟಲ್ಲಿ ಲೈಕ್ ಟ್ರೇಡ್ ಮಾಡ್ತಿದೆ ಅಂದರೆ ಇಟ್ಸ್ ಡೈಜೆಸ್ಟ್ ಮಾಡ್ಕೊಳ್ಳೋದೇ ಕಷ್ಟ. ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್, ಬಿಕಾಸ್ ಇಟ್ ಮೀನ್ಸ್ ಇನ್ವೆಸ್ಟರ್ಸ್ ಪ್ಯಾನಿಕ್ ಇಲ್ಲ ಇಲ್ಲಿ ಅಂತ. ಇನ್ವೆಸ್ಟರ್ಸ್ ಪ್ಯಾನಿಕ್ ಇದ್ದರೆ ಸ್ಟಾಕ್ಸಲ್ಲಿ ಪೊಸಿಷನ್ ಬಿಡ್ತಿದ್ರು, ಮಾರ್ಕೆಟ್ ವೆರಿ ಶಾರ್ಪ್ ಸೆಲ್ಲಿಂಗ್ ಹೋಗ್ತಿತ್ತು. ಸೊ ಇಲ್ಲಿ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ. ಇಂಥ ಪ್ಲೇಸ್ಗಳಲ್ಲಿ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ನಮಗೆ ಟ್ರೇಡ್ ಸಿಗಲಿಲ್ಲ ಅಂದರೂ ವಿ ಆರ್ ಹ್ಯಾಪಿ ಅಂತ. ಸೊ ಐ ಆಮ್ ಅಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ ಇವತ್ತು 12:15 ತನಕಲೂ ವೆಯ್ಟ್ ಮಾಡಿದ್ದೀನಿ. ಈ ಕ್ಯಾಂಡಲ್ ಬಿಲ್ಡಪ್ ಆಗೋವರೆಗೂ ನಾನು ವೆಯ್ಟ್ ಮಾಡ್ತಿದ್ದೆ. ಲೆಟ್ಸ್ ಇಲ್ಲಿ ಬಂದರೆ ಆಲ್ಮೋಸ್ಟ್ ಇವತ್ತಿನ ಪ್ರಾಫಿಟ್ ಆಗುತ್ತೆ, ಟ್ರೇಡು ಲಾಜಿಕ್ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಇಲ್ಲಿಗೆ ಬಂದಮೇಲೆ ಮುಗ್ದೋಯ್ತು. ಇವತ್ತಿಂದು ನಾನು ವೆಯ್ಟಿಂಗ್ ಟೈಮು ಮುಗ್ದೋಯ್ತು, ಪೇಷನ್ಸು ಮುಗ್ದೋಯ್ತು. ಸೊ ನೋ ಮೋರ್ ಟ್ರೇಡ್ ಟುಡೇ, ಜಸ್ಟ್ ಕ್ಲೋಸ್ ಅಪ್, ವೈಂಡ್ ಅಪ್ ದ ಸಿಸ್ಟಮ್ ಆ್ಯಂಡ್ ಎಂಜಾಯ್ ಯುವರ್ ದ ಡೇ. ದಿಸ್ ಈಸ್ ವಾಟ್ ಮೈ ಥಾಟ್. ಸ್ಟೂಡೆಂಟ್ಸ್ಗೆ ಏನು ಕಡಿಮೆ, ಸೇಮ್ ಲಾಜಿಕ್, ಸೇಮ್ ಮೈಂಡ್ ಸೆಟ್. ಸೇಮ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಇವಾಗಲೂ ಹೇಳ್ತಾ ಇದ್ದೀನಿ, ನೀವು ಇಲ್ಲಿಂದ ಟ್ರೇಡ್ ಮಾಡಿದರೆ ಐ ಅಕ್ಸೆಪ್ಟ್ ಇಟ್. ತುಂಬ ಸ್ಕ್ರೀನ್ಶಾಟ್ ಬಂದಿಲ್ಲ, ವೆರಿ ರೇರ್ ಸ್ಕ್ರೀನ್ಶಾಟ್ಸೇ ಕಡಿಮೆನೇ ಬಂದಿರೋದು. ನೀವು ಇಲ್ಲಿ ಟ್ರೇಡ್ ಮಾಡಿದರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ದಿಸ್ ಈಸ್ ನಾಟ್ ದ ರೈಟ್ ಪ್ಲೇಸ್ ಟು ಟ್ರೇಡ್. ಸ್ಮಾಲ್ ಸ್ಪೈಕ್ ಆಗಿದ್ರೂ ಯು ಕುಡ್ ಹ್ಯಾವ್ ಗೆಟ್ ಇಟ್ ಯುವರ್ ಸ್ಟಾಪ್ ಲಾಸ್. ವೆಯ್ಟ್ ಫಾರ್ ದ ಲೆವೆಲ್ಸ್ ನಿಯರ್ಗಾರು ವೆಯ್ಟ್ ಮಾಡಿ, ಅವಾಗ ನಿಮಗೆ ಟ್ರೇಡಿಂಗ್ ಈಸಿ ಆಗುತ್ತೆ. ಓಕೆನಾ? ಸೊ ಲೈಕ್ ಕೆಲವೊಂದು ಮೆಸೇಜ್ಗಳು ನೋಡಿದೆ. ಸೊ ಫನ್ನಿ ಥಿಂಗ್ ಏನು ಗೊತ್ತಾ, ನೀವೇನು ಜಸ್ಟ್ 1000 ಕ್ವಾಂಟಿಟಿನ ಟ್ರೇಡ್ ಮಾಡೋದನ್ನ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ. ಫಸ್ಟ್ ಆಫ್ ಆಲ್ ತುಂಬ ಜನಕ್ಕೆ ಕೇಳೋದು ಇಷ್ಟೇ, ನೀವು ನಾರ್ತ್ ಅವ್ರ ವೀಡಿಯೋಗಳನ್ನ ನೋಡಿ, ಅವರು 5,000 10,000 ಕ್ವಾಂಟಿಟಿಗಳನ್ನ ಟ್ರೇಡ್ ಮಾಡೋದು ನೋಡಿ ನಿಮ್ಮನ್ನು ನೀವು ಪ್ರವೋಕ್ ಮಾಡಿಕೊಂಡ್ರೆ ನೀವು ಟ್ರೇಡರೇ ಆಗಲಿಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ, ಟ್ರೇಡರ್ ಆಗ್ಲಿಕ್ಕೆ ಬೇಕಿರೋದು ಅವ್ರಗಳ ರಿಸ್ಕ್ ರಿವಾರ್ಡ್ ಎಷ್ಟಿದೆ ಅಂತ. ನಮ್ಮ ರಿಸ್ಕ್ ರಿವಾರ್ಡ್ ಪ್ರಕಾರ ನಾನು ಟ್ರೇಡ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಕೆಲವ್ರಿಗೆ ಕೇಳೋದು ಇಷ್ಟೇ, ನೀವು 1000 ಕ್ವಾಂಟಿಟಿನ ನೀವು ಮಾರ್ಕೆಟಲ್ಲಿ ಅಟ್ಲೀಸ್ಟ್ ಹೋಲ್ಡ್ ಮಾಡೋ ಕೆಪಾಸಿಟಿ ಇದೆಯಾ? 1000 ಪಾಯಿಂಟ್ ಎಂಟ್ರಿ ಆಗಿ ಒಂದೊಂದು ಪಾಯಿಂಟ್ಗೆ 1000 ಮೈನಸ್ 1000 ಪ್ಲಸ್ ತೋರಿಸೋದನ್ನು ಹೋಲ್ಡ್ ಮಾಡೋ ಕೆಪಾಸಿಟಿ ನಿಮಗಿದೆಯಾ? ಫಸ್ಟ್ ಯು ಥಿಂಕ್ ಇಟ್ ಯಾರ್. ಓಕೆನಾ? ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡೋದು ತುಂಬಾ ಈಸಿ, ಐ ನೋ ದಟ್. ಬಿಕಾಸ್ ನಾವು ನವೇಡೇಸ್ ಏನಾಗಿದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ಗಳ ಕಥೆನೇ ಹಂಗಿದೆ. ಸಿಕ್ಕಾಬಿಟ್ಟೆ ಇನ್ಫ್ಲೂಯೆನ್ಸರ್ಸ್ ಆಗಿದ್ದಾರೆ, ಸಿಕ್ಕಾಬಿಟ್ಟೆ ಇನ್ಫ್ಲೂಯೆನ್ಸ್ ಥಿಂಗ್ಸ್ಗಳು ಬರ್ತಾ ಇರುತ್ತೆ. ಅವ್ರಿಗದು A to B ಗೊತ್ತಿದೆ. ಎಸ್ಪೆಷಲಿ ಟ್ರೇಡಿಂಗ್ ಬಗ್ಗೆ ಅಂತೂ ತುಂಬ ಇನ್ಫ್ಲೂಯೆನ್ಸಿಂಗ್ ಥಿಂಗ್ಸ್ಗಳು ನಗು ಬರುತ್ತೆ. ಅವ್ರಿಗೆ ಗೊತ್ತೇ ಇರಲ್ಲ ಅದು. ದೇ ವಿಲ್ ಲೈಕ್ ಸುಮ್ಮನೆ ಯಾವುದೋ ಒಂದು ವೀಡಿಯೋ ಮಾಡೋದು, ಅವ್ರಿಗೆ ನಂಬರ್ ಆಫ್ ಯೂಸರ್ಸ್, ಎಲ್ಲ ಸೆಕ್ಟ್ರಲ್ಲೂ ನಮಗೆ ಯೂಸರ್ಸ್ ಬೇಕು. ವಿ ಆರ್ ಡೂಯಿಂಗ್ ಇನ್ ಎಂಟರ್ಟೈನ್ಮೆಂಟ್, ವಿ ಆರ್ ಡೂಯಿಂಗ್ ಇನ್ ಎಜುಕೇಷನ್, ವಿ ಆರ್ ಡೂಯಿಂಗ್ ಇನ್ ಲೈಕ್ ಸಮ್ ಅದರ್ ಥಿಂಗ್ಸ್ ಅಂತ ಎಲ್ಲ ಸೆಟಪ್ನು ಮಾಡ್ಕೊಳ್ಳಿಕ್ಕೆ ನೋಡ್ತಾರೆ. ದಟ್ಸ್ ನಾಟ್ ರಾಂಗ್, ದಟ್ ಈಸ್ ಟೋಟಲಿ ರಾಂಗ್. ಐ ಬಿಲೀವ್ ಇಟ್. ಒಬ್ಬರು ಒಂದು ಸೆಕ್ಟ್ರಲ್ಲಿ ಏನಾದ್ರು ಮಾಡ್ತಿರ್ತಾರೆ ಅಂದರೆ ಡೆಫಿನೆಟಾಗಿ ದೇ ನೋಸ್. ಓಕೆನಾ? ನಂದು ಕ್ಲಿಯರ್ ಕಟ್ಟಾಗಿ ನಾನು ಯೂಟ್ಯೂಬ್ ಇರೋದೇ ಎಜುಕೇಷನ್ ಪರ್ಪಸ್ ಅಂತ. ಸೊ ನಾನು ಎಜುಕೇಷನ್ ಬಿಟ್ಟು ಬೇರೆ ಥಿಂಗ್ಸ್ ಬಗ್ಗೆ ಅದಕ್ಕೆ ಎಂಟರ್ಟೈನ್ ಕೂಡ ಮಾಡಲ್ಲ. ಇವೊಂದು ನೀವು ನೋಡಿದ್ರೆ ನಾನು ಯಾವುದೇ ಬ್ರೋಕರ್ ಕೂಡ ಎಂಟರ್ಟೈನ್ ಮಾಡಲ್ಲ. ಡೂ ಯು ಥಿಂಕ್ ನಾನು ನಿಮಗೆ ಬ್ರೋಕರ್ಗಳ ಅಪ್ರೋಚ್ ಇರಲ್ಲ ಅಂತ? ನೆವರ್.
ಡೋಂಟ್ ಥಿಂಕ್ ಲೈಕ್ ದಟ್. ತುಂಬ ಎಕ್ಸೆಪ್ಟ್ ಝರೋದಾ, ಓಪನ್ ಆಗಿ ಹೇಳ್ತೀನಿ, ಝರೋದಾದವ್ರು ಬಿಟ್ಟರೆ ತುಂಬ ಜನ ಬ್ರೋಕರ್ಸ್ಗಳದ್ದು ಸ್ಟಿಲ್ ನನಗೆ ಮೆಸೇಜ್ಗಳು ಬರುತ್ತೆ, ಲೈಕ್ ನಿಮ್ಮದು ರೆವೆನ್ಯೂ ಶೇರಿಂಗ್ ಮಾಡಲ್ ನೀವು ಗೈಡ್ ಮಾಡಿ ಹೇಳಿ ನಮಗೆ ನಮ್ಮ ಬ್ರೋಕರ್ನ ಪ್ರಮೋಟ್ ಮಾಡಿಕೊಡಿ, ನಮ್ಮ ಬ್ರೋಕರ್ ಪ್ರಮೋಟ್ ಮಾಡಿಕೊಡಿ ಅಂತ. ಅದು ಯಾಕೆಂದರೆ ನಾನೇ ಯೂಸ್ ಮಾಡ್ತಿಲ್ಲ ಆ ಬ್ರೋಕರ್ಗಳಂದರೆ ನಾನು ಎಲ್ಲಿಂದ ಪ್ರಮೋಟ್ ಮಾಡಲಿ ಅಲ್ವಾ? ದಟ್ ಈಸ್ ಅ ಲಾಜಿಕ್. ಸೊ ಹಾಗಾಗಿ ಕಲಿಯೋ ಕಡೆ ಫೋಕಸ್ ಮಾಡಿ, ಓಕೆನಾ? ಸೊ ನಿಮ್ಗೆ ಯಾವುದೇ ಬಿಸ್ನೆಸ್ ಆದರೂ ಅಷ್ಟೇ ಹಾರ್ಡ್ ವರ್ಕ್ ಈಸ್ ಆಲ್ವೇಸ್ ಪೇಸ್ ಒನ್ ಡೇ. ಸೊ ಹಾಗೆಯೇ ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ನನಗೂ ಪೇ ಮಾಡ್ತಿದೆ ಅಷ್ಟೇ. ಅದು ಇಟ್ ಈಸ್ ಲೈಕ್ ಬಿಲೀವ್ನೆಸ್. ಇದ್ರ ಬಗ್ಗೆ ಬಿಲೀವ್ನೆಸ್ ತುಂಬಾ ಇಂಪಾರ್ಟೆಂಟು. ನಿಮ್ಮಲ್ಲಿ ನೀವು 10 ಜನ ನಿಮ್ಮ ಸರ್ಕಲ್ಲಿದ್ದು 9 ಜನ ನಿನಗೆ ಅಗೇನೆಸ್ಟಾಗಿ ಇದು ರಾಂಗ್ ಅಂತ ಹೇಳಿದರು, ನಿಮಗೆ ನಿಮ್ಮ ಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದರೆ ಯು ವಿಲ್ ಮೇಕ್ ಇಟ್ ರೈಟ್. ಐ ಆಮ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಟ್. ಎಂಟೈರ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಲೈಕ್ ಸರ್ಕಲಲ್ಲಿ ಹೇಳಬೇಕು ಅಂದರೆ ಐ ಆಮ್ ದ ಬೆಸ್ಟ್ ಎಕ್ಸಾಂಪಲ್ ನಾನೇ ಹೇಳ್ಕೊಳ್ತೀನಿ. ಬಿಕಾಸ್ ಎಲ್ಲರೂ ನನಗೆ ಅಗೇನ್ಸ್ಟ್ ಇದ್ದಿದ್ದು ಐ ಬಿಲೀವ್ ಇಟ್ ಇನ್ ದಿಟ್. ಸೊ ಬಿಲೀವ್ ಮಾಡಿದ್ದಕ್ಕೆ ಇವತ್ತು ನಾನು ಖುಷಿಯಾಗಿದ್ದೀನಿ. ಸೊ ನೀವು ಬಿಲೀವ್ ಮಾಡಿದರೆ ನೀವು ಕೂಡ ಹ್ಯಾಪಿಯಾಗಿರ್ತೀರ. ಏನಕ್ಕೆ ಇಲ್ಲಿ ಇಷ್ಟು ಸ್ಮಾಲ್ ಮೂಮೆಂಟ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅನ್ನೋದನ್ನು ಹೇಳ್ತೀನಿ ನೋಡಿ. ಮಾರ್ಕೆಟಲ್ಲಿ ಲೆಟ್ಸ್ ಗೋ ವಿತ್ ಒನ್ ಡೇ ಕ್ಯಾಂಡಲ್. ವಾಟ್ಸ್ ಗೋಯಿಂಗ್ ಆನ್ ಇನ್ ಒನ್ ಡೇ ಕ್ಯಾಂಡಲ್ ಅಲ್ವಾ? ಸೊ ಒನ್ ಡೇ ಕ್ಯಾಂಡಲಲ್ಲಿ ಏನಾಗಿದೆ, ಎಲ್ಲದನ್ನು ಕ್ಲೋಸ್ ಮಾಡೋಣ. ಒನ್ ಡೇ ಕ್ಯಾಂಡಲಲ್ಲಿ ರೀಸೆಂಟಾಗಿ ಏನಾಗಿದೆ, ದಿಸ್ ವಾಸ್ ದ ಲಾಸ್ಟ್ ಸ್ವಿಂಗ್ ಇನ್ ದ ಮಾರ್ಕೆಟ್, ಬೈಯರ್ ಹೋಪ್ ಮಾರ್ಕೆಟ್ ಇವತ್ತು ಗ್ಯಾಪ್ ಡೌನ್ ಓಪನ್ ಆಗಿದೆ. ಸೊ ಗ್ಯಾಪ್ ಡೌನ್ ಓಪನ್ ಆಗಿ ಮಾರ್ಕೆಟ್ ವಿಲ್ ಟ್ರೈ ಟು ಸರ್ವೈವ್. ಇಷ್ಟು ಸ್ಮಾಲ್ ಕ್ಯಾಂಡಲ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ. ಐ ಜಸ್ಟ್ ಎಕ್ಸ್ಪೆಕ್ಟೆಡ್ ಕ್ಯಾಂಡಲ್ ಲೈಕ್ ದಿಸ್, ಒನ್ ಆಫ್ ದಿ ಬಿಗ್ ಕ್ಯಾಂಡಲ್ ಟೈಪ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಮಾರ್ಕೆಟಲ್ಲಿ ವಾಲಟಿಲಿಟಿ ಇರುತ್ತೆ ಅಂತ ಗೊತ್ತಿತ್ತು. ಒಂದು ಫಸ್ಟ್ ಸೆಲ್ಲಿಂಗ್ ಬರುತ್ತೆ, ದೆನ್ ಇದು ರಿಕವರಿ ಆಗುತ್ತೆ, ದೆನ್ ಮಾರ್ಕೆಟ್ ಸೈಡ್ ವೇಸ್ ಹೋಗುತ್ತೆ ಅಂತ. ಬಟ್ ಇವತ್ತು ಸ್ಲೋಯಿಶ್ ಇದೆ, ಟೋಟಲಿ ಸ್ಲೋ ಆಗಿದೆ ಮಾರ್ಕೆಟು. ಐ ಆಮ್ ನಾಟ್ ಎಕ್ಸ್ಪೆಕ್ಟೆಡ್ ದಿಸ್ ಕೈಂಡ್ ಆಫ್ ಮಾರ್ಕೆಟ್ ಟುಡೇ. ಸೊ ನನ್ನ ಮೈಂಡ್ ಸೆಟ್ಟಿಗೆ ಅದು ಸೂಟೇ ಆಗ್ತಿಲ್ಲ ಅಂದಾಗ ನಾನು ಅದನ್ನು ಓವರ್ ಟ್ರೇಡಿಂಗ್ ಮಾಡಿ ಹಾಳು ಮಾಡ್ಕೊಳಕ್ಕಾಗತ್ತಾ? ಇವತ್ತು ಕಾಲ್ ಸೈಡ್ ಅಂತೂ ಟ್ರೇಡ್ ಮಾಡ್ಲಿಕ್ಕೆ ನಂಗೆ ಟೋಟಲಿ ಇಂಟ್ರೆಸ್ಟ್ ಇಲ್ಲ. ನೀವು ಕಾಲ್ ಸೈಡ್ ಟ್ರೇಡ್ ಮಾಡಿರ್ತೀರ ಇವತ್ತು, ನನಗೆ ಗೊತ್ತು ತುಂಬ ಜನ. ಯಾಕೆಂದರೆ ನಿಮ್ಮ ಎಕ್ಸ್ಪೆಕ್ಟೇಷನು ಇಲ್ಲಿಂದ ಫ್ರೆಶ್ ರಿಟರ್ನ್ ಆಗುತ್ತೆ ಅಂತ. ನೀವು ಪ್ರಾಪರಾಗಿ ಎಕ್ಸಾಕ್ಟ್ ನಿಮ್ಮ ಪ್ಲೇಸಿಗೆ ಬಂದಾಗ ನೀವು ಬುಕ್ ಮಾಡಿಲ್ಲ ಅಂದರೆ ವಾಟ್ ಯು ಥಿಂಕ್ ಇವತ್ತು ನೀವು ಏನು ಮಾಡ್ಕೊಂಡಿದ್ದೀರಾ? ಆಗೇನು ಲಾಸ್ ತೊಗೊಂಡಿರ್ತೀರ. ಯಾಕೆಂದರೆ ಬಿಕಾಸ್ ಐ ನೋ ದಟ್ ಕಾಲ್ ಸೈಡ್ ಅವ್ರಿಗೆ ಇವತ್ತು ನಿಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಗೊತ್ತಾ? ಫಸ್ಟ್ ಟಚ್ ಮಾರ್ಕೆಟ್, ಸೆಕೆಂಡ್ ಟಚ್, ಥರ್ಡ್ ಟಚ್ ಬಂದಾಗ ಮಾರ್ಕೆಟ್ ವಿಲ್ ಗೋ ಅಪ್ ಸೈಡ್ ಅಂತ ಮೈಂಡ್ ಸೆಟ್ಟಲ್ಲಿ ಇರ್ತೀರ ಅಲ್ವಾ? ಸೊ ಅಫ್ಕೋರ್ಸ್ ನಿಮಗಿಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ಇಫ್ ಯು ರಿಕವರ್ಡ್ ದೆನ್ ನಿಮಗೆ ಅಲ್ಲಿ ಒಂದು 10 ಪಾಯಿಂಟಿಂದ 12 ಪಾಯಿಂಟ್ ಮೂವ್ ಆಗಿದೆ ಅಷ್ಟೇ. ಬಟ್ ನಿಮಗೆ ಕಾಲ್ ಸೈಡಲ್ಲಿ ಇಲ್ಲಿಂದ ತೊಗೊಳ್ಳೋ ಅಂಥ ಟ್ರೇಡ್ಸ್ ಯಾವ್ದಾದ್ರು ಇತ್ತಾ? ಯಾಕೆಂದರೆ ಮಾರ್ಕೆಟಲ್ಲಿ ಇನ್ನೊಂದು ಸ್ವಲ್ಪ ಸ್ಟ್ರೆಚ್ ಔಟ್ ಆಗಿತ್ತು. ನಾನು ಕೂಡ ಕಾಲ್ ವೆಯ್ಟ್ ಮಾಡ್ತಿದ್ದೆ. ನಾನು ಎಕ್ಸಾಕ್ಟಾಗಿ ಇಲ್ಲಿ ಎಕ್ಸ್ಪೆಕ್ಟೇಷನ್ ಇದು 22,500 ಬಂದರೆ ಐ ಕುಡ್ ಹ್ಯಾವ್ ಟೇಕ್ ಒನ್ ಕಾಲ್ ಸೈಡ್, ಮಾರ್ಕೆಟ್ ವಿಲ್ ಗಿವ್ ಒನ್ ಬೌನ್ಸ್, ದಟ್ ಬೌನ್ಸಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಣ ಅಂತ, ಸ್ಕ್ಯಾಲ್ಪಿಂಗ್ ಮಾಡೋಣ ಅಂತ. 500 ತನಕ ಬರಲಿಲ್ಲ ಮಾರ್ಕೆಟು. ಸೊ 500 ತನಕ ಯಾವಾಗ ಬರಲಿಲ್ಲ, ಇಲ್ಲಿ ಏನು ಪೊಸಿಷನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇಟ್ ಇಸ್ ಸ್ಕೇರಿ. ಮಾರ್ಕೆಟ್ ಯಾವ ಕಡೆ ಪಂಚ್ ಮಾಡುತ್ತೆ ಅಂತ ಗೊತ್ತಿಲ್ಲ ನಮ್ಮನ್ನ. ಸೊ ಇಲ್ಲಿ ಪೊಸಿಷನ್ ಆಗಬೇಕಾದ್ರೆ ಒನ್ ಮೋರ್ ಸ್ಕೇರಿ, ಬಿಕಾಸ್ ಮಾರ್ಕೆಟಲ್ಲಿ ರಿಟ್ರೇಸ್ಮೆಂಟು ಬರ್ತಲೇ ರಿಟರ್ನ್ ಹೋಗ್ಬೋದಾ ಅಂತ. ಸೊ 2 ಪಾಸಿಬಿಲಿಟಿ ಇತ್ತು. ನೀವು ಆ್ಯಕ್ಚುಲಿ ವೆಲ್ ಟ್ರ್ಯಾಪ್ಡಲ್ಲಿ ಇಲ್ಲಿ ಬಂದಾಗ ಇಲ್ಲೂ ಅಷ್ಟೇ, 1 ಟೈಮ್ ಹೋಲ್ಡ್, ಸೆಕೆಂಡ್ ಟೈಮ್ ಹೋಲ್ಡ್, ಥರ್ಡ್ ಟೈಮ್ ಇಲ್ಲಿಂದ ಮಾರ್ಕೆಟ್ ವಿಲ್ ಬ್ರೇಕ್ ಅಂತ. ಬ್ರೇಕೌಟ್ ಆಯಿತಾ? ಆಗಲಿಲ್ಲ. ಯಾಕೆ ಬ್ರೇಕೌಟ್ ಆಗಲಿಲ್ಲ? ಸ್ಟೂಡೆಂಟ್ಸ್ ನೋಸ್. ಓಕೆನಾ? ನಾನು ನಿಮಗಂತೂ ಅದನ್ನು ಎಲ್ರಿಗೂ ಗೈಡ್ ಮಾಡೋದ್ರಿಂದ ಯೂಸ್ಲೆಸ್ ಥಿಂಗ್ ಅದು. ಸೊ ಸ್ಟೂಡೆಂಟ್ಸ್ಗೆ ಏಕೆಂದರೆ ಆಲ್ರೆಡಿ ಅದ್ರ ಬಗ್ಗೆ ಗೈಡ್ ಮಾಡಿರ್ತೀನಿ, ಅವ್ರಿಗೆ ನಾನು ಏನಂತ ಹೇಳಿದ್ರು ಅರ್ಥ ಆಗುತ್ತೆ. ಸೊ ಹೊಸಬ್ರಿಗೆ ಅದು ಅರ್ಥ ಆಗೋದಿಲ್ಲ. ಸೊ ಹಾಗಾಗಿನೇ ನಾನು ಅದ್ರ ಬಗ್ಗೆ ಗೈಡ್ ಮಾಡಲಿಕ್ಕೆ ಹೋಗೋದಿಲ್ಲ. ಆ್ಯಂಡ್ ಮೋರ್ ಓವರ್ ಇಲ್ಲೂ ಕೂಡ ಬ್ರೇಕೌಟ್ ಆಗುತ್ತೆ ಅಂತ ತೊಗೊಂಡಿದ್ದವ್ರಿಗೆ ಇಲ್ಲಿ ನಿಮಗೆ ಸ್ಟಾಪ್ ಲಾಸ್ ಹಿಟ್ಟಾಗಿದೆ. ಯಾಕೆ ಸ್ಟಾಪ್ ಲಾಸ್ ಹಿಟ್ಟಾಯಿತು? ನೀವು ಕ್ವಶನ್ ಮಾಡ್ಕೊಳ್ಳಿ ಫಸ್ಟು. ವೈ ನನಗೆ ಯಾಕೆ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ಟಾಯಿತು? ದಟ್ ಕ್ವಶನ್ ನಿಮಗೆ ಅರಿವಾದರೆ ನೀವು ಪ್ರಾಫಿಟ್ ಮಾಡ್ತಿರೋ ಲಾಸ್ ಮಾಡ್ಕೊಳ್ತಿರೋ ಸೆಕೆಂಡ್ರಿ ಥಿಂಗು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅದು. ಓಕೆ, ಲೈಕ್ ಕಲಿಯೋ ಅಂಥವ್ರಿಗಂತೂ ಸದ್ಯಕ್ಕೆ ಮಾರ್ಚ್ ಫಸ್ಟ್ ವೀಕ್ ತನಕ ನಂದು ಯಾವುದೇ ಬ್ಯಾಚಸ್ ಇಲ್ಲ. ಆಲ್ರೆಡಿ ಮೊನ್ನೆ ಹೇಳ್ದಂಗೆ. ಸೊ ನಾನು ಈ ವೀಕಲ್ಲಿ ನೆಕ್ಸ್ಟ್ ಯಾವುದನ್ನು ಬ್ಯಾಚಸ್ ಮಾಡ್ತಿಲ್ಲ ನಾನು, ಏಕೆಂದರೆ ಇನ್ನು ಬುಧವಾರ ಹಬ್ಬ ಇದೆ. ಸೊ ಇನ್ನು ದೆನ್ ನಮಗೆ ಈ ವೀಕ್ ಮುಗದೇ ಹೋಗುತ್ತೆ, ಗೊತ್ತೇ ಆಗೋಲ್ಲ. ಸೊ ನೆಕ್ಸ್ಟ್ ವೀಕಲ್ಲಿ ನೋಡೋಣ, ಮಾರ್ಚ್ ಫಸ್ಟ್ ವೀಕಲ್ಲಿ. ಆ್ಯಂಡ್ ಮೋರ್ ಎವರ್ ವಾಟ್ ಹ್ಯಾಪನ್ಡ್ ಇನ್ ಬ್ಯಾಂಕ್ ನಿಫ್ಟಿ. ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ಈ ವೀಕಲ್ಲಿ ಲಿಕ್ವಿಡಿಟಿ ಇದ್ದೇ ಇರುತ್ತೆ. ಓಕೆನಾ? ಸೊ ನಿಮಗೆ ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಎಲ್ಲದರಲ್ಲೂ ಲಿಕ್ವಿಡಿಟಿ ಇರುತ್ತೆ. ಈಗ ನಾಡಿದ್ದು ಗುರುವಾರಕ್ಕೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದೆಯಾ, ಬುಧವಾರಕ್ಕೆ ಇದೆಯಾ ನಂಗೆ ಗೊತ್ತಿಲ್ಲ. ಬುಧವಾರ ರಜಾ ಇದೆ, ಐ ಡೋಂಟ್ ನೋ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ ನಿಫ್ಟಿಗಿಂತ ವರ್ಸ್ಟ್ ಸಿನಾರಿಯೋ ಕ್ರಿಯೇಟ್ ಮಾಡಿದೆ. ಶಾರ್ಪ್ ಡೌನ್ ಸೈಡ್ ಬಂತು. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಹೇಳಿದ್ನಲ್ಲ, ಈ ಬ್ರೇಕ್ ಡೌನಲ್ಲಿ ಟ್ರೇಡ್ ಮಾಡಿದ್ರು ಒಳ್ಳೆ ಪ್ರಾಫಿಟ್ ಆಗಿದೆ. ಐ ಅಗ್ರಿ. ಬ್ರೇಕ್ ಡೌನಲ್ಲಿ ಟ್ರೇಡ್ ಮಾಡಿದವರು ಈಚ್, ಯಾಕೆಂದರೆ 500 ಇಸ್ ಅ ರೌಂಡ್ ಫಿಗರ್, 48,500 ಇಸ್ ಅ ರೌಂಡ್ ಫಿಗರ್. ಸಾರಿ, ಯಾವಾಗಲೇ ನಾನು 49,500 ಅಂತ ಹೇಳಿದೆ. 48,500 ಇಸ್ ಅ ರೌಂಡ್ ಫಿಗರ್. ಆ ಬ್ರೇಕ್ ಡೌನ್ ಆಗ್ತಿದ್ದಂಗೆ ಈ ಶಾರ್ಪ್ ಇಮ್ಮಿಡಿಯೇಟಾಗಿ 2 ಕ್ಯಾಂಡಲು ನಿಮಗೆ 200 ಪಾಯಿಂಟ್ ಮೂವ್ ಆಗಿದೆ. ಅಫ್ಕೋರ್ಸ್ ನಿಮಗೆ ಒಂದು 80-90 ಪಾಯಿಂಟ್ ಅಂತೂ ಮೂವ್ ಆಗಿರುತ್ತೆ ಅಟ್ ದ ಮನಿ ಸಾಕದು. ಸೊ ಅದಾದಮೇಲೆ ಏನು ಮಾಡ್ತು, ಮಾರ್ಕೆಟ್ ಫೋಲ್ಡೆಡ್ ಸೈಡ್ ವೇಸ್ ಬ್ರೇಕ್ಔಟ್. ಈ ಬ್ರೇಕ್ಔಟ್ನ ಎಕ್ಸ್ಪೆಕ್ಟ್ ಮಾಡಿದವರು ಮಾರ್ಕೆಟ್ ವಿಲ್ ಗೋ ಶೇಕ್ ಔಟ್ ಲೈಕ್ ದಿಸ್
ಲೈಕ್ ದಿಸ್ ಅಂತ ಅಂದ್ಕೊಂಡವ್ರಿಗೆ ಮಾರ್ಕೆಟಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಆಲ್ರೆಡಿ. ಸೊ ಸ್ಟಾಪ್ ಲಾಸ್ ಹಿಟ್ ಆಗಿ ಮಾರ್ಕೆಟ್ ಇಲ್ಲೇ ಸೈಡ್ವೇಸ್ ಆಗಿದೆ. ದಿಸ್ ಈಸ್ ದ ಪಿಕ್ಚರ್ ಪರ್ಫೆಕ್ಟ್ ಆಪ್ಷನ್ ಸೆಲ್ಲರ್ ಡೇ. ಓಕೆನಾ, ಆಪ್ಷನ್ ಸೆಲ್ಲರ್ಗಳಿಗೆ ಪಿಕ್ಚರ್ ಪರ್ಫೆಕ್ಟ್ ಡೇ ಇದು, ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡೂ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಬೇಕು ಅನ್ನೋರು ಯು ನೀಡ್ ಟು ವೆಯ್ಟ್ ಫಾರ್ 7th ಮಾರ್ಚ್ ಐ ಆಮ್ ಪ್ಲಾನಿಂಗ್. ಸೊ 7th ಮಾರ್ಚ್ ತನಕ ನಾನು ಯಾವುದೇ ಪ್ಲಾನ್ ಮಾಡ್ತಿಲ್ಲ. 7th ಮಾರ್ಚಿಗೆ ನೋಡೋಣ. 7th ಮಾರ್ಚ್ ಯಾವತ್ತು ಫ್ರೈಡೇನೇ ಇದೆ ಅಂದ್ಕೊಳ್ತೀನಿ. ಎಸ್, ಓಕೆನಾ. ಸೊ 28ಗೆ ನಥಿಂಗ್, ನನಗೇನು ಇದು ಮೈಂಡ್ಸೆಟ್ ಇಲ್ಲ. ಸೊ 7th ಮಾರ್ಚ್ ಪ್ಲಾನ್ ಇಟ್ ಫಾರ್ 7th ಮಾರ್ಚ್. ನಿಮಗೂ ಏನಾದರೂ ಕಲಿಬೇಕು ಅನ್ನೋರು 7th ಮಾರ್ಚ್ ತನಕ ವೆಯ್ಟ್ ಮಾಡಿ. ಡೆಫಿನೆಟಾಗಿ ನೀವು ಕೂಡ ಕಲಿಬೋದು. ಓಕೆ, ಥ್ಯಾಂಕ್ ಯು ಆಲ್.